ವಿಧಾನಸಭೆ ಚುನಾವಣೆ ನಂತರ ಮಂಕು ಕವಿದಿದ್ದ ರಾಜ್ಯ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪುಟಿದೇಳುವ ಕಾಲ ಮರಳಿದ್ದು, ಲೋಕಸಭೆ ಚುನಾವಣೆಯ ಫಲಿತಾಂಶ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತೆ ಬರಲಿದೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಹೌದು, ಇಲ್ಲಿನ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದ ಜಿಲ್ಲಾ ಬಿಜೆಪಿ ಸಮಾವೇಶದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಭಾರತವನ್ನ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಲು ದೇಶ ಕಾಯುವ ಸೈನಿಕನಂತೆ ಪ್ರತಿಯೊಬ್ಬ ಕಾರ್ಯಕರ್ತರು ಲೋಕಸಭೆ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ ನೀಡಿದರು. ಜೀವನದಲ್ಲಿ ಗುರು ಮತ್ತು ಗುರಿ ಎರಡು ಮುಖ್ಯ. ನನ್ನ ಜೀವನದಲ್ಲಿ ಗುರುಗಳು ನನ್ನ ತಂದೆ ಬಿಎಸ್ ಯಡಿಯೂರಪ್ಪ ಅವರು. ನನ್ನ ಮುಂದಿರುವ ಗುರಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಗೆಲ್ಲಲು ಸಾಧಿಸುವುದು. ಇದಕ್ಕೆ ಕಾರ್ಯಕರ್ತರಾದ ಬಂಧುಗಳ ಶ್ರಮ ಮತ್ತು ಸಂಘಟನೆ ಅತ್ಯಂತ ಅವಶ್ಯಕವಾಗಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ವೇಳೆಯಲ್ಲಿ ಕಾಂಗ್ರೆಸ್ ನಾಯಕರು ಇದು ಶೇಕಡಾ 40 ಕಮಿಷನ್ ಸರ್ಕಾರ ಎಂದು ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡಿದರು. ಅದನ್ನೇ ನಂಬಿದ ರಾಜ್ಯದ ಜನರು ಕಾಂಗ್ರೆಸ್ಸಿಗೆ ಅಧಿಕಾರ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಗತಿಸಿದರೂ ಉದ್ದಾದ ಭಾಷಣ ಮಾಡುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಇವರಿಗೆ ರೈತ ನೆರವಿಗೆ ಸಾಧಿಸಲು ಹಣವಿಲ್ಲ. 500 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಸ್ಪಂದನೆ ಇಲ್ಲ, ಕಿಚ್ಚಿತ್ತು ಕಣ್ಣೀರೂ ಇಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡವರ ಪಾಲಿಗೆ ಮರಣ ಶಾಸನವಾಗಿ ಮಾರ್ಪಟ್ಟಾಗಿದೆ. ಬೆಂಗಳೂರಿಗೆ ಬಂದರೆ ಗೊತ್ತಾಗುತ್ತದೆ. ಕಾಂಗ್ರೆಸ್ 80ರಷ್ಟು ಕಮಿಷನ್ ಸರ್ಕಾರ ಎಂದು ಸಾರ್ವಜನಿಕರೇ ಹೇಳುತ್ತಿದ್ದಾರೆ ಎಂದರು. ಬೆಳಗಾವಿ ಜಿಲ್ಲೆಯ ನಡೆಯುತ್ತಿರುವ ಘಟನೆ ರಾಜ್ಯವೇ ತಲೆ ತಗ್ಗಿಸುವ ಸಾಹುವತ್ತದ್ದು. ಆದರೆ ಮುಖ್ಯಮಂತ್ರಿ ಆ ದಲಿತ ಮಹಿಳೆಯನ್ನು ಮನೆಗೆ ಭೇಟಿ ನೀಡುವ ಸೌಜನ್ಯವನ್ನು ತೋರಲಿಲ್ಲ. ಬಡವರ, ದಲಿತರ, ರೈತರ ವಿರೋಧಿ ಸರ್ಕಾರ ಇದಾಗಿದೆ. ಸರ್ಕಾರದಲ್ಲಿ ಇರುವವರು ಅಧಿಕಾರದ ಅಮಲಿನಲ್ಲಿ ತೇಲುತ್ತಿದ್ದಾರೆ. ಬರಗಾಲದಿಂದ ರೈತರು ತತ್ತರಿಸಿದರೆ ಕೊಡಲು ಹಣವಿಲ್ಲ. ಆದರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡುತ್ತೇವೆ ಎನ್ನುತ್ತಾರೆ. ಇಷ್ಟೊಂದು ಪ್ರಮಾಣದ ತುಷ್ಟೀಕರಣ ಯಾಕೆ ಎಂದು ಪ್ರಶ್ನಿಸಿದ ಅವರು, ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಎಂದು ಬಿಂಬಿಸಲಾಗುತ್ತಿದೆ. ಇದೆಲ್ಲ ಸದ್ಯಕ್ಕೆ ದೂರವಾದ ಮಾತು ಎಂದು ಸ್ಪಷ್ಟಪಡಿಸಿದರು. ಮಾಜಿ ಸಚಿವ ಶಾಸಕ ಸಿಸಿ ಪಾಟೀಲ್ ಮಾತನಾಡಿದ, ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ವ್ಯಾಪಕ ಟೀಕೆ ಮಾಡುತ್ತಿದ್ದರು. ವಿಜಯೇಂದ್ರ ಅವರು ಹೆಸರು ಘೋಷಣೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಬಾಯಿ ಗಪ್ಚುಪ್ ಆಗಿದೆ. ವಿಜಯೇಂದ್ರ ನೇಮಕದಿಂದ ಬಿಜೆಪಿಗೆ ಆನೆ ಬಲ ಬಂದಿದೆ. ನಾನು ಶಾಸಕನಾಗಿ 6 ತಿಂಗಳಿಂದ ಭೂಮಿ ಪೂಜೆ ಮಾಡಿಲ್ಲ. ಭಾಗ್ಯಗಳನ್ನ ಘೋಷಣೆ ಮಾಡಿ ಖಜಾನೆ ಖಾಲಿ ಮಾಡಿದ್ದಾರೆ ಎಂದರು. ನಂತರ ಶಿರಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿ, ಪ್ರಧಾನಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡುವ ಮೂಲಕ ನಾವೆಲ್ಲ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಉಳಿಸುವ ಪ್ರಯತ್ನ ಮಾಡೋಣ ಎಂದಿದ್ದಾರೆ. ನೂತನವಾಗಿ ಆಯ್ಕೆಯಾದಂಥ ನಮ್ಮೆಲ್ಲರ ಯುವಕರ ಕಣ್ಮಣಿಯಾದಂಥ ಬಿವೈ ವಿಜೇಂದ್ರನವರು ಇವತ್ತು ಪ್ರಪ್ರಥಮ ಬಾರಿಗೆ ಗದಗ ಜಿಲ್ಲೆಯಲ್ಲಿ ಆಗಮಿಸಿದ್ದಾರೆ. ಆ ಒಂದು ಪ್ರಯತ್ನ ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸಿರುವಂಥ ವಿಜೇಂದ್ರ ಅಣ್ಣವರವರೇ, ಸಿಸಿ ಪಾಟೀಲ್ ಸರ್ ಅವರೇ, ಬಂಡಿ ಸರ್ ಅವರೇ, ಸಂಕನೂರ್ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಹಾಸಿರುವಂಥ ಲಿಂಗನಗೌಡ ಪಾಟೀಲ್ ಅವರೇ, ಕಾಂತಿಲಾಲ್ ಬನ್ಸಾಲಿ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ಗೌರವಾನ್ವಿತರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬೂತ್ ಮಂಡಲದ ಬೂತ್ ಅಧ್ಯಕ್ಷರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ತಾವೆಲ್ಲ ನೋಡಿದ್ರಿ ಗದಗಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಉತ್ಸವವನ್ನ ತಾವೆಲ್ಲ ಇವತ್ತು ನೋಡಿದ್ವಿ.
ಇವತ್ತಿನ ದಿನ ಅತ್ಯಂತ ಅದ್ಭುತವಾದಂಥ ಒಂದು ನಾವು ಅನ್ಕೋಬೇಕು. ಈಗ ಏನಂದ್ರೆ ಲೋಕಸಭಾ ಚುನಾವಣೆ ಒಂದು ಹಂತದ ಪ್ರಚಾರವನ್ನ ಇವತ್ತು ಮುಗಿಸಿದೀವಿ ನಾವು. ಇಡೀ ಗದಗ ಇವತ್ತು ಲೋಕಸಭಾದ ಒಂದು ಪ್ರಚಾರ ನಮಗೆ ಮುಂದೆ ಬರುವಂತ ದಿನದಲ್ಲಿ ಲೋಕಸಭೆಯಲ್ಲಿ ನಾವು ಗದಗ ಹಾವೇರಿ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಸಿಸಿ ಪಾಟೀಲ್ ಸಾಹೇಬರು ಅತ್ಯಂತ ಅಭೂತವಾದ ಅಂದ್ರೆ 1,00,000ಕ್ಕೂ ಹೆಚ್ಚು ಮತದಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅನ್ನು ನಾವು ಗೆಲ್ಲಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ವಿಜೇಂದ್ರ ಅಣ್ಣವರು ಯುವಕರ ಕಣ್ಮಣಿ. ಈಗಷ್ಟೇ ಅಲ್ಲ, ಅದರ ಹಿಂದೂ ಸಹಿತ ರಾಜ್ಯ ಉಪಾಧ್ಯಕ್ಷರಿದ್ದಾಗ ಪ್ರತಿಯೊಂದು ಜಿಲ್ಲೆಗೂ ಸಹಿತ ಸಂಘಟನೆ ಮಾಡಿ ಬಂದವರು. ಅವರದೇ ಆದಂತ ಒಂದು ಬಲಗದಿಂದ ಇವತ್ತಿನ ದಿನ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು. ಗೆದ್ದ ತಕ್ಷಣವೇ ತಮಗೆಲ್ಲರಿಗೂ ಗೊತ್ತಿದೆ, ಹಿಂದೂ ರಾಷ್ಟ್ರ ಭಾರತವನ್ನ NDA ಸರ್ಕಾರ ಏನಂತ ಇದ್ರೆ ಹಿಂದೂ ರಾಷ್ಟ್ರವನ್ನ ನಾವು ಮಾಡಕ್ ಬಿಡುವುದಿಲ್ಲ ಅಂತ ಹೇಳಿ. ಆದ್ರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ಮೋದಿ ಅವರನ್ನ ಇವತ್ತು ಪ್ರಧಾನಮಂತ್ರಿ ಮಾಡಿ ಮುಂದೆ ಹಿಂದೂ ರಾಷ್ಟ್ರನೇ ಇರ್ತದೆ, ಯಾವಾಗಲೂ ಹಿಂದೂ ರಾಷ್ಟ್ರ ಇದ್ದೇ ಇರುತ್ತಂತ ನಮ್ಮಲ್ಲಿ ಕೇಳಿಕೊಂಡು ಇವತ್ತು ನಾವು ಮುಂದೆ ಬರುವಂತ ಚುನಾವಣೆಯಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಿಂದ ಸಂಘಟನೆ ಮಾಡಿಕೊಂಡು ಮುಂದೆ ಬರುವಂತ ಈ 4 ತಿಂಗಳಲ್ಲಿ ನಡೆಯುವಂತ ಚುನಾವಣೆಗೆ ನಾವು ನೀವು ಸೇರಿ ತಯಾರಿ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಂಡು, ವಿಜೇಂದ್ರ ಅವರು ಬಹಳಷ್ಟು ಮಾತಾಡಿದಾರ, ಅವರಿಗೆಲ್ಲರಿಗೂ ಅವಕಾಶ ಕೊಡುವಂತ ತಮ್ಮಲ್ಲಿ ಕೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ನಾವು ಶಾಸಕರಾಗಿ 6 ತಿಂಗಳಾದ, ವಿಜೇಂದ್ರ ನಾನು ಶಾಸಕರಾಗಿ 6 ತಿಂಗಳಾದ. ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ನಮ್ಮ ಕಾರ್ನಾಗ ಗುದ್ಲಿ ಸಲಿಕೆ ಇರ್ತಿದ್ದು, ಎಲ್ಲಿ ಹೊಕ್ಕಿ ಅಲ್ಲಿ ಭೂಮಿ ಪೂಜೆ ಮಾಡಕ್ಕೆ ಅಷ್ಟು ಕೆಲಸ ಇರ್ತಿದ್ದು. ಇವತ್ತು 6 ತಿಂಗಳಾತ, ಮುಖ್ಯಮಂತ್ರಿ ಆದಿಯಾಗಿ, ನನ್ನನ್ನು ಆದಿಯಾಗಿ, ವಿಜೇಂದ್ರನ ಆದಿಯಾಗಿ ಯಾರೂ ಒಂದು ಭೂಮಿ ಪೂಜೆ ಮಾಡಿಲ್ಲ. ಇದು ಈ ರಾಜ್ಯ ಸರ್ಕಾರದ ವೈಖರಿ. ಭಾಗ್ಯಗಳನ್ನು ಕೊಟ್ಟರು, ಸ್ವಾಗತ ಮಾಡ್ತಾರೆ, ಕೊಡಲಿ. ಭಾಗ್ಯಗಳನ್ನು ಕೊಡುವಾಗ ಅದಕ್ಕೆ ಬೇಕಾಗುವ ಸಂಪನ್ಮೂಲ ಹೆಂಗ, ಮುಂದೆ ರಾಜ್ಯಕ್ಕೆ ಬೇಕಾಗುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯೋಚನೆನ ಮಾಡಲಿಲ್ಲ. ಏನಾದರೂ ಮಾಡಿ ವಿಧಾನಸೌಧದ 3ನೇ ಏಕೈಕ ಒಂದು ದುರುದ್ದೇಶದಿಂದ ಆ ಭಾಗ್ಯಗಳನ್ನು ಘೋಷಣೆ ಮಾಡಿ ಖಜಾನೆಯನ್ನು ಖಾಲಿ ಮಾಡ್ಯಾರ. ಬಸ್ ಸ್ಟ್ಯಾಂಡ್ ಬಸ್ ಡಿಪೋಕ್ ಹೋಗಿ ನೋಡ್ರಿ, ಗದಗ ಬಸ್ ಡಿಪೋಕ್ 17 ಬಸ್ ಕೆಟ್ಟು ನಿಂತಾವಂತ, ಹೊಳ್ಳಿ ರಿಪೇರಿ ಮಾಡ್ಸಕ್ಕೆ ರೊಕ್ಕಿಲ್ಲ. 200 ಯೂನಿಟ್ ಫ್ರೀ ಅಂದ್ರೆ ಮೊದಲು ನಿಮ್ಮ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಿತ್ತು. ಕಾಕಾ ಪಾಟೀಲ್ಗೂ 3 ನಾಮ, ಮಾದೇವಪ್ಪ ಯಾದವಾಡಿಗೂ 3 ನಾಮ. ಇದು ನಮ್ಮ ರಾಜ್ಯ ಸರ್ಕಾರದ ವೈಖರಿ. ಇಂಥ ರಾಜ್ಯ ಸರ್ಕಾರದ ವಿರುದ್ಧ ಜನಾಂದೋಲನವನ್ನು ರೂಪಿಸಬೇಕು. ಭಾರತೀಯ ಜನತಾ ಪಕ್ಷದ ಸಮಾವೇಶಕ್ಕೆ ಗದಗ ಜಿಲ್ಲೆಗೆ ಮತ್ತು ಗದಗ ನಗರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದಂಥ ನಮ್ಮೆಲ್ಲರ ನಾಯಕರು, ಈ ರಾಜ್ಯ ಕಂಡ ಧೀಮಂತ ನಾಯಕ, ರೈತ ಪರ ನಾಯಕ BS ಯಡಿಯೂರಪ್ಪ ಅವರ ಸುಪುತ್ರರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಅವರೇ, ಶಾಸಕರಾದಂಥ ಚಂದ್ರು ಲಮಾಣಿ ಅವರೇ, ಸಂಕನೂರ್ ಅವರೇ, ಮಾಜಿ ಶಾಸಕ ಮಿತ್ರ ಕಾಕಪ್ಪ ಬಂಡಿ ಅವರೇ, ಲೋಕಸಭಾ ಸದಸ್ಯರಾದಂಥ PC ಗದ್ದಿಗೌಡ್ರೆ, ಪುರಸಭೆ ಅಧ್ಯಕ್ಷರಾದಂಥ ಹೊಸ ದಾಸಾರ್ ಅವರೇ, ಉಪಾಧ್ಯಕ್ಷರಾದಂಥ ಬಾಕಳೆ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ 9 ಮಂಡಳಗಳ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತು ಆಮಂತ್ರಿತ ಗಣ್ಯರೇ, ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ಭಾರತೀಯ ಜನತಾ ಪಕ್ಷದ ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರು. ಸಮಯ ಕಡಿಮೆ ಐತಿ, ಸೈಕಲ್ ಮೋಟರ್ ರ್ಯಾಲಿನ ಬಾತ್ ಮಾಡಿದ್ರೆ ನೀವು ರಾಜ್ಯ ಅಧ್ಯಕ್ಷರಿಗೆ ಮಾತನಾಡಲಿಕ್ಕೆ ಹೆಚ್ಚಿನ ಸಮಯವನ್ನು ನಾನು ಕೊಡ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸ್ನೇಹಿತರು, ನೀವೇನೋ ಅಧ್ಯಕ್ಷರು ಮಾಡಿಲ್ಲ, ಮೊದಲು ಅಧ್ಯಕ್ಷರು ಮಾಡ್ರಿ ನೀವು ಅಂತ ಜೋಕ್ ಮಾಡ್ತಿದ್ದಾರೆ ನಮಗೆ. ನಮ್ಮ ಕೇಂದ್ರ ವರಿಷ್ಠ ಮಂಡಳಿ ಯೋಚನೆ ಮಾಡಿ 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 ಕಾಂಗ್ರೆಸ್ ಬಾಯನ್ನು ಹೆಂಗೆ ಮುಚ್ಚಿಸ್ಬೇಕಂತ ನೋಡಿ ಸನ್ಮಾನ್ಯ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರು ಮಾಡಿದ್ರು. ಕಾಂಗ್ರೆಸ್ ಚೋಪ್ ಅಲ್ಲಿ ಮಟ್ಟ ಭಾಳ ಹರಡ್ತಿದ್ರು. ಒಂದು ಕೇಂದ್ರ ಘಟಕದಿಂದ BY ವಿಜೇಂದ್ರ ಮುಂದಿನ ರಾಜ್ಯ ಅಧ್ಯಕ್ಷರಂತ ಘೋಷಣೆ ಆಯ್ತು, ಕಾಂಗ್ರೆಸ್ ನಾಯಕರ ಬಾಯ್ ಚೋಪ್. ಅಂದಿನಿಂದ ಇಂದಿನವರೆಗೆ ತನ್ನ ತಂದೆಯ ತರಹ ರೈತ ಪರ ಹೋರಾಟಗಳನ್ನು ಮುಂದಿಟ್ಕೊಂಡು, ದೀನದಲಿತರ ಪರ ಹೋರಾಟವನ್ನು ಮುಂದಿಟ್ಕೊಂಡು ಈ ರಾಜ್ಯದ ತುಂಬೆಲ್ಲ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಸುತ್ತಾ ಇದ್ದಾರೆ ಬಂಧುಗಳು. 2024ಕ್ಕೆ ನಾವು ಮತ್ತೆ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕಾದಂಥ ಅವಶ್ಯಕತೆ ಬಹಳ ಇದೆ.
INDA ಮೈತ್ರಿಕೂಟ ಧೂಳಿಪಟವಾಗಬೇಕು. NDA ಮೈತ್ರಿಕೂಟ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ನಾವು ಸ್ಥಾಪಿಸಲಿಕ್ಕೆ ಈ ಸಮಾವೇಶ ಗದಗದಲ್ಲಿ ನಾಂದಿಯನ್ನು ಹಾಕಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪಕ್ಕದ ಬಾಗಲಕೋಟೆ ಮತ್ತು ಗದಗ ಹಾವೇರಿ ಲೋಕಸಭೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಮತಗಳಿಂದ ಆರಿಸಿದ ಸಮಾವೇಶಕ್ಕೆ ಕಾರ್ಯಕರ್ತರನ್ನು ಉದ್ದೇಶಿಸಿ 4 ಮಾತುಗಳನ್ನು ಹೇಳಿಕೆ ಇವತ್ತು BY ವಿಜೇಂದ್ರ ಅವರು ಬಂದಿದ್ದಾರೆ. ಈ ಜಿಲ್ಲೆಯ ಶಾಸಕನಾಗಿ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 6 ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಗಳು ನಡೆಯಿತು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ 40% ಸರ್ಕಾರ, ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾನೆ ಇಲ್ಲ ಅಂತೇಳಿ ಟೀಕೆ ಮಾಡಿದ್ರು. ಜನರು ಕೂಡ ಅದು ನಂಬಿದ್ರು, ಮೋಸ ಹೋದ್ರು. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಗ್ಯಾರಂಟಿ ಘೋಷಣೆಗಳು, ಇವತ್ತು ಕೊಟ್ಟಂತ ಗ್ಯಾರಂಟಿಗಳನ್ನು ನಂಬಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಬಡವರು, ರೈತರು, ಏನೋ ಪುಣ್ಯಾತ್ಮರು ಕಾಂಗ್ರೆಸ್ ಪಕ್ಷದವರು ಬುದ್ಧಿ ಕಲ್ತಂತೆ ಕಾಣ್ತದೆ ಕಾಂಗ್ರೆಸ್ ಪಕ್ಷದವರು. ಇದೊಂದ್ಸಲ ಇನ್ನೊಂದ್ಸಲ ಅವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ್ರು. ಬಂಧುಗಳೇ, ಸರ್ಕಾರ ಬಂದು 6 ತಿಂಗಳಾಗಿದೆ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ? ಯಾವ ರೈತರು, ಬಡವರು, ದೀನ ದಲಿತರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದಲ್ಲಿ ಕಳೆದ 3 ತಿಂಗಳುಗಳಿಂದ ಭೀಕರ ಬರಗಾಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದ್ರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು 3.5 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರ ಪರಿಹಾರ ಕೊಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹಣ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 500 ಜನಕ್ಕೂ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ. ಇವತ್ತು ಹಣ ಇಲ್ಲ. 500 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ರೈತರ ಬಗ್ಗೆ ಕನಿಕರವನ್ನ ತೋರಿಸ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು. ಇಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರಬೇಕಾಗಾದ್ರೆ ಈ ಒಂದು ಜವಾಬ್ದಾರಿತ ಸರ್ಕಾರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪಾಲಿಗೆ ಇವತ್ತು ಮರಣ ಶಾಸನ ಆಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ, ರೈತರಿಗೆ ಪರಿಹಾರವನ್ನು ಕೊಡ್ತಾ ಇಲ್ಲ, ಯುವಕರಿಗೆ ಉದ್ಯೋಗವನ್ನು ಕೊಡ್ತಾ ಇಲ್ಲ, ತಾಯಂದಿರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇಂಥ ಸರ್ಕಾರ ಯಾವ ಕಾಂಗ್ರೆಸ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ 40% ಭ್ರಷ್ಟಾಚಾರದ ಸುಳ್ಳು ಆರೋಪವನ್ನ ಚುನಾವಣೆ ಮುಂಚೆ ಮಾಡಿದ್ರು. ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದ ಬೆಂಗಳೂರಿಗೆ ಬಂದು ನೋಡಿ, ಬೆಂಗಳೂರಿನಲ್ಲಿ ಯಾರೇ ಅಧಿಕಾರಿಗಳು, ಯಾರೇ ಜನಸಾಮಾನ್ಯರು ಕೇಳ್ತಾರೆ, ಇದು 40% ಸರ್ಕಾರ ಅಲ್ಲ, 80% ಭ್ರಷ್ಟಾಚಾರ ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದನ್ನು ನಾನು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಇವತ್ತು ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಉದ್ದುದ್ದ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ. ಅರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ 4 6 ಅಡಿ 2 ಅಡಿ 4 ಅಡಿ ಜಾಗ ಕೊಡದೇ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಉದ್ದುದ್ದ ಭಾಷಣವನ್ನು ಮಾಡ್ತಾರೆ. ಇವತ್ತು ಮೊನ್ನೆ ದಿನ ಬೆಳಗಾವಲ್ಲಿ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಇಡೀ ಸರ್ಕಾರ ಬೆಳಗಾವಿನಲ್ಲಿದೆ. ಏನ್ ನಡೀತು? ಒಬ್ಬ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಘಟನೆ, ದಬ್ಬಾಳಿಕೆ. ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಇದ್ರೂ ಸಹ ಆ ಮುಖ್ಯಮಂತ್ರಿಗಳಿಗೆ ಆ ತಾಯಿಯನ್ನ ಹೋಗಿ ನೋಡ್ಬೇಕು ಅಂತೇಳಿ ಅನಿಸ್ಲೇ ಅಲ್ವಲ್ಲ? ಹಾಗಾದ್ರೆ ನಾನು ಮೊದಲ ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ,
ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಆ ತಾಯಿಯನ್ನು ಹೋಗಿ ನೋಡ್ಬೇಕು, ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಆ ತಾಯಿಯ ಸಂಕಷ್ಟನ ಕೇಳಬೇಕು ಅಂತೇಳಿ ಆ ದೇವರು ನನಗೆ ಬುದ್ಧಿ ಕೊಟ್ಟಿದ್ದ, ನಾನು ಹೋಗಿ ಬಂದೆ ಅಲ್ಲಿಗೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲೇ ಇಲ್ವಲ್ಲ. ರಾಜ್ಯದ ಮುಖ್ಯಮಂತ್ರಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಇಂಥ ದುರ್ಘಟನೆ ನಡೆದಾಗ ಆ ತಾಯಿಗೆ ಹೋಗಿ ಒಂದು ಶಕ್ತಿಯನ್ನ ಕೊಡಬೇಕು, ಬೆಂಬಲವನ್ನು ಕೊಡಬೇಕು, ಅವಳಿಗೆ ಕಾಪಾಡಬೇಕು ಅಂತಕ್ಕಂಥ ಸೌಜನ್ಯ ಕೂಡ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ವಲ್ಲ. ಬಂಧುಗಳು, ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಏನೂ ಕೂಡ ಕೊರತೆ ಇಲ್ಲ. ಹೃದಯ ಶ್ರೀಮಂತಿಕೆ ಕಿಂಚಿತ್ತೂ ಕೂಡ ಕಡಿಮೆ ಇಲ್ಲದೆ ಇರೋದ್ರಿಂದ ಅಣ್ಣನಿಗೆ ನನಗೆ ಇಬ್ಬರು ಕೂಡ ಉತ್ತರ ಕರ್ನಾಟಕದಿಂದನೇ ಸೊಸೆ ಹುಡ್ಕೊಂಡ್ ಬಂದ್ರು. ಆತ್ಮೇಲೆ ತುಂಬಾ ಸಂತೋಷ ಮತ್ತು ಹೆಮ್ಮೆನೂ ಕೂಡ ಇದೆ ನನಗೆ. ಇವತ್ತು ಗದಗಿಗೆ ರಾಜ್ಯದ ಅಧ್ಯಕ್ಷನಾಗಿ ಬಂದಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಕರ ಒಂದು ಸಮೂಹ ಸ್ವಾಗತನ ಕೋರಿ ಇವತ್ತು ನಿಮ್ಮೆಲ್ಲರನ್ನೂ ಕೂಡ ಇವತ್ತು ನೋಡ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಮನೆಯ ಮಗ ವಿಜೇಂದ್ರನಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಿದ್ದಾರೆ ತಾಯಂದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾವ ಪುಣ್ಯ ಭೂಮಿಯ ಮೇಲೆ, ಯಾವ ಪುಣ್ಯದ ನೆಲದ ಮೇಲೆ ತಾಯಿಯನ್ನ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಆ ನೆಲದ ಮೇಲೆ ದೇವಾದಿ ದೇವತೆಗಳು ಬಹಳ ಸಂತೋಷದಿಂದ ಬರ್ತಾರೆ, ನಮ್ಮನ್ನ ಹರಿಸ್ತಾರೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಿಂದಿನಿಂದಲೂ ಕೂಡ ನಾವು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಜೀವನದಲ್ಲಿ ಯಾವುದೋ ಒಂದು ಯಶಸ್ಸನ್ನ ಗಳಿಸಬೇಕು ಅಂತ ಹೇಳಿದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ಅಥವಾ ನಾಯಕನಿಗೆ ಒಂದು ಗುರು ಮತ್ತು ಗುರಿ ಇರಲೇಬೇಕಾಗ್ತದೆ. ಯಾವುದೋ ಒಬ್ಬ ನಾಯಕನಿಗೆ ಅಥವಾ ಯಾರೇ ಒಬ್ಬ ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಗುರು ಮತ್ತು ಗುರಿ ಎರಡೂ ಕೂಡ ಬಹಳ ಅವಶ್ಯಕತೆ. ನನ್ನ ಜೀವನದಲ್ಲಿ ನಾನು ಗುರು ಅಂತೇಳಿ ಭಾವಿಸಿರ್ತಕ್ಕಂಥದ್ದು ಬೇರೆ ಯಾರನ್ನೇ ಅಲ್ಲ, ನನ್ನ ಪೂಜ್ಯ ತಂದೆ ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ. BS ಯಡಿಯೂರಪ್ಪನವ್ರನ್ನ ನನ್ನ ಜೀವನದುದ್ದ ಕೂಡ ಗುರು ಅಂತೇಳಿ ನಾನು ನಂಬಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗುರಿ, ಜೀವನದಲ್ಲಿ ಗುರು ಒಂದು ಕಡೆ ಆದ್ರೆ ಗುರಿನೂ ಕೂಡ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ, ಬಹಳ ಮುಖ್ಯ. ಗುರಿ ಇದ್ದಾಗ ಮಾತ್ರ ಆ ಮನುಷ್ಯ ಅಥವಾ ಒಬ್ಬ ರಾಜಕೀಯ ಮುಖಂಡ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು, ಸಂತೋಷ್ ಜಿ ಅವರು ನನಗಿವತ್ತು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಇವತ್ತು ನನಗೆ ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಬೇಕು. ಇದು ನನ್ನ ಮುಂದೆ ಇರ್ತಕ್ಕಂಥ ದೊಡ್ಡ ಗುರಿ. ಹಾಗಾಗಿ ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ, ಈ ಒಂದು ಗುರಿಯನ್ನ ತಲುಪಬೇಕು ಅಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ತಾಯಂದಿರ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾನು ಗದಗಿಗೆ ಭೇಟಿಯನ್ನು ನೀಡಿದ್ದೇನೆ. ಆತ್ಮೀಯರೇ, ಇವತ್ತು ರಾಜ್ಯದಲ್ಲಿ